ಈ ಒಂದು ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇನು ನೋಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು. ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಲವ್ ಸಿಕ್ಕಿದೆ. ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವೇನು ಎಕ್ಸ್ಟ್ರಾ 100% ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್ ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ, ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು 2 hours ತೊಗೊಂಡಿದ್ದೀವಿ. ಆ ಕಾಸ್ಟ್ಯೂಮ್ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್. ಬಟ್ ಅದು ದಟ್ ಕಾಸ್ಟ್ಯೂಮ್ಸ್ ಆಲ್ಮೋಸ್ಟ್ ಐ ಥಿಂಕ್ 2 kgs ವಿತ್ ದ ವರ್ಕ್, ದ ಹ್ಯಾಂಡ್ ವರ್ಕ್ ಆ್ಯಂಡ್ ದ ಶೆಲ್ಸ್ ಆ್ಯಂಡ್ ಅದು ಆ್ಯಕ್ಚುಲಿ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್. ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ ಒನ್ನಿಂದಲೂ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನು 3 days ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ. ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು. ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು 20-30 ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್. ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ, ನಮ್ಗಲ್ವ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು, ನಂಬ್ರೆಲ್ಲ ಇತ್ತು, ಬಟ್ ಅವ್ರಲ್ಲಿ ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಫೈಟರ್ಸು. ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಅಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ರೆ ಅವರು ಕೇಳಿಸ್ಕೋಬೇಕಲ್ಲ ಒಂದೆರಡು. ಅಲ್ಲ ಹಿಂದಿನ ಸಾರೇ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡಬೇಕು. ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ, ಆದರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಅಷ್ಟೇ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ, ಸಾರಾಯಿ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು ನಾಟಿ ಇಲ್ಲ ಸರ್, ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಒಂದು ಸ್ವಲ್ಪ ನಾಟಿನೇ ಅಂದರೆ ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ, ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ. ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ, ಆ ಸಂತೋಷ ಹೆಂಗೆ ತೋಡ್ಕೊಳ್ಳೋದು ಹೇಳಿ ಅಲ್ವಾ. ನಾನೊಬ್ಬನೇ ಇಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ಮ ಸಾಂಗ್ ಮೇಡಮ್ ಪಿಕ್ಚರು ಈಗ ವೀರಮ್ಮದ ಕರೀಲಿ ಆ ಸಾಂಗ್ನ ಎಷ್ಟು ಸರಿ ನೋಡಿದೀವಿ ನಾವು. ಅವಾಗ ಸ್ಕೂಲ್ ಅಲ್ಲ, ಕಾಲೇಜ್. ಅವಾಗ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮಗೆ. ಈಗ ಆ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ, ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ಮನ್ನು ಸಖತ್ ಇಷ್ಟಪಡ್ತೀವಿ ನಾವು. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೇನೆ ಸುನಿಲ್ ಅವರು ಬಾಂಡ್ರವಿಲ್ ಕೂಡ ಅಷ್ಟೇ ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದ್ಮೇಲೂ ಕೂಡ ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನಗೆ ತಪ್ಪು ಅನಿಸ್ತಾ ಇದೆ ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಆ ಸೆಟ್ಗೆ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂತಹ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಜವರ್ಧನ್ ಸರ್ ನೋಡೋದಕ್ಕೆ ತುಂಬಾ ವೆಲ್ ಬಿಲ್ಟ್, ಆಮೇಲೆ ಹೈಟ್ ಈ ತರ ಇದಾರೆ ಎಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ನಮ್ಮ ಟೀಮ್ಗೆ. ಬಟ್ ಈ ಸೋ ಫ್ಲೆಕ್ಸಿಬಲ್. ಅವರೇ ಬ್ಯಾಕ್ ಬೆಂಡ್ ಮಾಡಿ ಬರೀ ಕೈ ಹಿಡಿದಿರೆ ಹೆಡ್ ಸ್ಟ್ಯಾಂಡ್ ಅಲ್ಲೇ ಬ್ಯಾಕ್ ಬೆಂಡ್ ಮಾಡಿದ್ದಾರೆ. ಪ್ಲಸ್ ಹ್ಯಾಂಡ್ ನ ಕೆಳಗಡೆ ಇಟ್ಟು ಕಾಲ್ನ ಮೇಲ್ಗಡೆ ಇಟ್ಟು ಆ ತರ ತುಂಬಾ ಒಂದಷ್ಟು ಹೊಸ ಅಂದ್ರೆ ಯೂಶಲಿ ಕುಸ್ತಿ ಸಿನಿಮಾದಲ್ಲಿ ಯಾವ ಹೀರೋಗಳು ಮಾಡದೇ ಇರೋದು ಅವರೇ ಓನಾಗಿ ಟ್ರೈ ಮಾಡಿದ್ದಾರೆ. ನಾನು ಹೇಳ್ದೆ ಒಂದ್ ದಿವಸ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ, ಬಟ್ ಇಮಿಡಿಯೇಟ್ ಮಾಡಿದ್ರು. ಅದಕ್ಕೂ ಥ್ಯಾಂಕ್ ಯು ಸರ್. ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ, ನಾನೊಂದು ಸಿನಿಮಾಗೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾದ ಟೈಟಲ್ ನೋಡಿ ಹೋಗುವಂತ ಎಷ್ಟೋ ಸಿನಿಮಾಗಳಿದೆ. ಅದೇ ರೀತಿ ಒಂದು ಒಳ್ಳೆ ಟೈಟಲ್ ಅಂತ ಹೇಳ್ಬೋದು. ನಮ್ಮ ಚಿತ್ರದಲ್ಲಿ ಗಜರಾಮ ಅಂತ ಇಟ್ಟಿದ್ದಾರೆ. ನನ್ನ ಪರ್ಸನಲ್ ಫೇವರೇಟ್ ಅಂತ ಹೇಳ್ಬೋದು ಗಜರಾಮ. ಯಾಕೆಂದ್ರೆ ನಾನು ಆಂಜನೇಯನ ಪರಮ ಭಕ್ತ. ಗಜರಾಮ ತುಂಬಾ ಕನೆಕ್ಟ್ ಆಗಿರುವಂಥ ಟೈಟಲು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಿದೆ, ನರ್ಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಅವರ ಹಿಂದಿನ ಬಾಂಡ್ರವಿ ಚಿತ್ರದಲ್ಲೂ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರ ಲೈಫ್ ಲೈನ್ ಫಿಲಮ್ಸ್ ಮುಖಾಂತರ ಈ ಚಿತ್ರದಲ್ಲಿ ಒಂದು ಒಳ್ಳೆ ಮೇಜರ್ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಫಸ್ಟ್ ಸಿನಿಮಾ ಅಂದಾಗ ತುಂಬಾ ಟೆನ್ಷನ್ಸ್ ಇರುತ್ತೆ. ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು.
ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮತ್ತೆ ಇನ್ನೂ 2 ಸಾಂಗು ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ, ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು. ಸೊ ಕುಸ್ತಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನ ರಾಜ್ ಸರ್ ಒಂದು 2-3 ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಯಾವಾಗ ಸೆಟ್ಟಿಗೆ ಬಂದಿದ್ದು ಅಲ್ಲಿಂದ ಶುರು ಆಗಿದೆ ಗಜರಾಮ. ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ, ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ, ಶರತ್ ವೈದ್ವಾಶ ಸರ್ ಇದ್ದಾರೆ, ಆ್ಯಂಡ್ ಸಂತು ಸರ್, ವಿಜಯ್ ಸರ್, ಕಾರ್ತಿಕ್ ಅವರು, ರಘು ಸರ್, ಪ್ರಸನ್ನ ಸರ್, ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಹಾಗಾಗಿ ಗಜರಾಮ ಇಷ್ಟು ಅದ್ಭುತವಾಗಿ ಬಂದಿದೆ.